ಗೆಲುವು ಅನ್ನೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಕೋತೀನಿ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಗೆಲ್ಲಿ ನಟ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಇಂದು ಸಂಜೆ 6 ಗಂಟೆಗೆ ನಡೆಯಲಿದೆ. ವಾಹಿನಿಯು ಹೊಸ ಪ್ರೋಮೋನ ರಿಲೀಸ್ ಮಾಡಿದೆ. ಅಂದಹಾಗೆ ಮೊದಲು ಎಲಿಮಿನೇಟ್ ಆದವರು ಯಾರು? ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಈ ಬಾರಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಎಂಬ ಪ್ರಶ್ನೆ ಇದೆ. ವಾಹಿನಿಯು ಹೊಸ ಪ್ರೋಮೋನ ರಿಲೀಸ್ ಮಾಡಿ ಕುತೂಹಲನ ಹೆಚ್ಚಿಸಿದೆ. ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ, ಕಿಚ್ಚ ಸುದೀಪ್ ಅವರು 24 ಸ್ಪರ್ಧಿಗಳಲ್ಲಿ ಯಾರು ಹೊರಗಡೆ ಬೇಕು ಅಂತ ಮಾತನಾಡ್ತಿದ್ದಾರೆ. ಆಗ ಸ್ಪರ್ಧಿಗಳು ತಮ್ಮ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ಧನುಷ್ ಗೌಡ ಅವರು ನಾನು ಇನ್ನೂ ಮುಂದಕ್ಕೆ ಹೋಗಬೇಕು ಎಂಬ ಆಸೆ ಇದೆ ಅಂತ ಹೇಳ್ಕೊತಾರೆ. ಈ ಟ್ರೋಫಿ ಸಿಕ್ಕಿಲ್ಲ ಅಂದರೆ ವಿನ್ ಅನ್ನೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಅನ್ಕೋತೀನಿ ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ತುಂಬ ನೋವಾಗ್ತದೆ ಅಂತ ರಘು ಅವರು ಹೇಳ್ಕೊಂಡಿದ್ದಾರೆ. ನನ್ನನ್ನು ನಾನು ಈ ಮನೆಗೆ ಕೊಟ್ಟಿದ್ದೀನಿ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ಹಾಗಾದರೆ ಯಾರು ಎಲಿಮಿನೇಟ್ ಆಗ್ತಾರೆ? ಧನುಷ್ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕಾಣ್ತಿವೆ. ಆದರೆ ರಾಶಿಕಾ ಶೆಟ್ಟಿ ಬದಲು ಕಾವ್ಯ ಎಲಿಮಿನೇಟ್ ಆಗಬೇಕಿತ್ತು ಅಂತ ಅನೇಕರು ಹೇಳಿದರು. ಆದರೆ ಕಾವ್ಯ ಇನ್ನೂ ಈ ಮನೆಯಲ್ಲಿ ಉಳಿದುಕೊಂಡಿದ್ದು, ಅದರಲ್ಲಿಯೂ ಧನುಷ್ ಔಟ್ ಆಗಿ ಕಾವ್ಯ ಅಲ್ಲಿದ್ದರೆ ಸರಿಯಿಲ್ಲ ಅಂತ ಅನೇಕರು ಕಾಮೆಂಟ್ ಮಾಡ್ತಿದ್ದಾರೆ. ಬಹುತೇಕರು ಗೆಲ್ಲಿ ನಟ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವರ ತವರೂರಲ್ಲಿ ಗೆಲ್ಲಿ ನಟನ ಸಂಭ್ರಮವನ್ನು ಸಂಭ್ರಮಿಸಲು ಈಗಾಗಲೇ ಪಟಾಕಿಗಳನ್ನು ತಂದಿಳಿಸಲಾಗಿದೆ ಅಂತೆ. ರಘು, ಕಾವ್ಯ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ಗಿಲ್ಲಿ, ಧನುಷ್ ಇವರು ಟಾಪ್ 6 ಸ್ಥಾನದಲ್ಲಿ ಇದ್ದಾರೆ. ಇವರಲ್ಲಿ ಒಬ್ಬರು ವಿನ್ನರ್, ಇನ್ನೊಬ್ಬರು ರನ್ನರ್ ಅಪ್ ಮತ್ತು 3ನೇ ಸ್ಥಾನ ಸಿಗಬೇಕಿದೆ. ಒಟ್ಟಿನಲ್ಲಿ ಗೆಲ್ಲಿ ನಟ ಗೆಲ್ತಾರೆ ಅಂತ ಹೇಳುವವರ ಸಂಖ್ಯೆನೇ ಜಾಸ್ತಿ ಇದೆ. ಅಧಿಕೃತವಾಗಿ ಯಾರು ಗೆಲ್ತಾರೆ ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ಕಾದು ನೋಡಬೇಕಿದೆ. ನಿಮಗೆ ಏನನ್ಸುತ್ತೆ, ಯಾರು ಗೆಲ್ಲಬೇಕು? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಒಬ್ಬರು ನಿನ್ನೆನೇ ವೋಟಿಂಗ್ ಕೌಂಟ್ನಲ್ಲಿ 37 ಕೋಟಿ ತಗೊಂಡಿದ್ದಾರೆ. ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ಗೆ ಸ್ವಲ್ಪನೇ ಡಿಫ್ರೆನ್ಸ್ ಇರೋದು ಅಂತ ಸುದೀಪ್ ಅವರು ಹೇಳಿದ್ದಾರೆ. ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಗಿಲ್ಲಿ ಅವರಿಗೆ ನೋಡಿದರೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ಅವರಿಗೆ ಜಾಸ್ತಿ ಬಂದು ರಕ್ಷಿತಾ ಅವ್ರಿಗೆ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಳಗೊಳಗಡೆ ಏನು ನಡೀತಿದೆಯೋ ಅಂತ ಗೊತ್ತಿಲ್ಲ. ರಕ್ಷಿತಾ ಅವ್ರಿಗೂ ಇದ್ರೂ ಖುಷಿನೇ, ಗಿಲ್ಲಿಗಿದ್ರೂ ಖುಷಿನೇ. ಬಟ್ ಗಿಲ್ಲಿ ಅವರು ಫಸ್ಟಿಂದ ಕಂಟಿನ್ಯೂಸ್ ಅವರು ನಮ್ಮನ್ನ ನಗಿಸಿದ್ದಾರೆ. ಮತ್ತು ಅವರ ಕಲೆ ಇದೆ, ಅವ್ರಿಗೆ ತುಂಬ ಟ್ಯಾಲೆಂಟ್ ಇದೆ. ಅದನ್ನೆಲ್ಲನೂ ಬಿಗ್ ಬಾಸಲ್ಲಿ ನಮಗೆ ತೋರಿಸಿದ್ದಾರೆ. ಅವರಿಂದನೇ ಎಷ್ಟೋ ಜನ ಬಿಗ್ ಬಾಸ್ ಶೋನ ನೋಡ್ತಿದ್ರು. ನಮಗೆಲ್ಲ ಗಿಲ್ಲಿನೇ ಗೆಲ್ಲಬೇಕು ಅಂತ ಆಸೆ ಇದೆ. ನೋಡೋಣ. ಗಿಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.